ದಾವಣಗೆರೆಯಲ್ಲಿ ಅತಿ ಚರ್ಚೆಯಲ್ಲಿ ಇರುವಂಥದ್ದು ಪೈಲ್ವಾನನ ಹೆಸರು. ಯಾಸೀರ್ ಖಾನ್ ಪಠಾಣ್ ಅವರು ಕೂಡ ಪೈಲ್ವಾನರು. ಕಾಂಗ್ರೆಸ್ ಪಕ್ಷ ಅವ್ರಿಗೆ ಹೇಗೆ ಬೇಕು ಹಾಗೆ ಬಳಸ್ಕೊಳುತ್ತೆ. ಒಬ್ಬ ಪೈಲ್ವಾನನ್ನು ಉದಯ ಮಾಡಿದ್ದು ಶಿಗ್ಗಾಂವ್ ಸವಣೂರಲ್ಲಿ, ಅದೇ ಪೈಲ್ವಾನನ್ನು ಕೊಲ್ಯಾಪ್ಸ್ ಮಾಡಿದ್ದು ದಾವಣಗೆರೆಯಲ್ಲಿ. ಈಗ ನಾನು ಅಲ್ಲೇ ಏನು ಶಿಗ್ಗಾಂವದ ವಿಚಾರ ಗೊತ್ತಿದೆ ನಿಮಗೆ. ಟಿಕೆಟಿನ ಬಗ್ಗೆ ಅಲ್ಲೂ ಹಾಗೆ ವಾದ ವಿವಾದ ಪರ ವಿರೋಧ ಚರ್ಚೆಗಳಾಯಿತು. ಎಂಡ್ ಆಫ್ ದಿ ಡೇ ನಾವೆಲ್ಲ ಮಾಡಿದ ಕೆಲಸ ನೋಡಿಕೊಂಡು ಮತ್ತು ಪಕ್ಷ ಅವತ್ತೊಂದು ಬೋಲ್ಡಾಗಿ ಸ್ಟ್ಯಾಂಡ್ ತೊಗೊಂತು. 4 ಟೈಮ್ ಅಲ್ಪಸಂಖ್ಯಾತರು ಸೋತಿದ್ದಾರೆ, ಅಲ್ಪಸಂಖ್ಯಾತರು ಕೊಡಬಾರ್ದು, ಬೇರೆಯವ್ರು ಕೊಡಬೇಕು ಅಂಥೇಳಿ. ಆದರೂ ಕೂಡ ಪಕ್ಷ ಒಂದು ಮುಖ್ಯಮಂತ್ರಿ ಮಗನ ವಿರುದ್ಧ ಸ್ಟ್ಯಾಂಡ್ ತೊಗೊಂಡು ಅಲ್ಪಸಂಖ್ಯಾತರಿಗೆ ಕೊಟ್ಟು ಅಲ್ಲಿ ಪಕ್ಷ ಪೂರ್ತಿ ರಾಜ್ಯದಿಂದ ಬಂದು ಆವಾಗ ಒಗ್ಬೋಡ್ದು, ಆವಾಗೆಲ್ಲ ಬಿ ಜೆ ಪಿಯರು ಒಗ್ಬೋರ್ಡ್ ಇಶ್ಯೂ ತೊಗೊಂಡು ಮತ್ತೊಂದು ಇಶ್ಯೂ ತೊಗೊಂಡು ಅಪಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಸತೀಶ್ ಜಾರಕಿಹೊಳಿ ಅವರು ಎಲ್ಲರೂ ಕೂಡ ಬಂದು ನಿಂತ್ಕೊಂಡು ಗಟ್ಟಿಯಾಗಿ ನಿಂತು ಅಲ್ಲಿದ್ದಂಥ ಧ್ವನಿ ಇಲ್ಲಿ ಹಾಕಿಲ್ಲ ನಿಮ್ಮ ನಾಯಕರದು. ಅಲ್ಲಿ ಅಲ್ಪಸಂಖ್ಯಾತರಿಗೆ ಬೇಕು ಅಂತ ಹಠ ಹಿಡಿದು ಚುನಾವಣೆ ಮಾಡಿದ್ರು. ಆದರೆ ದಾವಣಗೆರೆಯಲ್ಲಿ ಆ ಧ್ವನಿ ಕೇಳಿ ಬರಲಿಲ್ಲ. ಇಲ್ಲಿ ಏನಾಗಿದೆ, ಒಂದು ಪಕ್ಷದಲ್ಲಿ ಒಂದು ಸಂಪ್ರದಾಯನೂ ಇದೆ ನಮ್ಮದು. ಯಾವಾಗ ಅಲ್ಪಸಂಖ್ಯಾತರ ಕ್ಷೇತ್ರದಲ್ಲಿ ಬೇರೆಯವ್ರು ಕೇಳದಾಗ ಕೊಟ್ಟಿಲ್ಲೋ ಅದೇ ಥರ ಇಲ್ಲೇ ಯಾರು ನಿಮ್ಮದು ಕಾಲವಾಗಿರ್ತಾರೋ ಅದೇ ಕುಟುಂಬಕ್ಕೆ ಕೊಡುವಂಥ ಸಂಪ್ರದಾಯ ಇದೆ. ಅಲ್ಲಿ ಶಿಗ್ಗಾಂವಲ್ಲಿ ಸಂಪ್ರದಾಯ ಏನಿತ್ತು, ಅಲ್ಪಸಂಖ್ಯಾತರು ಕೊಡ್ತಾ ಬರ್ತಾ ಇದ್ದಾರೆ, ಅಲ್ಪಸಂಖ್ಯಾತರಿಗೆ ಕೊಡ್ತೇವೆ, ಗೆಲ್ಲಿಸ್ತೀವಿ. ಈ ಮತ್ತೊಂದು ಸಂಪ್ರದಾಯ ಏನಿದೆ ನಮ್ಮಲ್ಲಿ, ಯಾರು ತೀರು ಹೋಗಿರ್ತಾರೋ, ಯಾರು ಅಕಾಲಿಕ ನಿಧನ ಹೊಂದಿರ್ತಾರೋ ಅದೇ ಕುಟುಂಬಕ್ಕೆ ಕೊಡುವಂಥ ಸಂಪ್ರದಾಯ ಐತಿ. ಆವಾಗ ಏನಾಯಿತು, ಅಲ್ಲಿ ಮೇಟಿ ಸಾಹೇಬರ ಮಗನ ಕೊಟ್ಟರು, ಇಲ್ಲಿ ಶಾಮನೂರವ್ರ ಕುಟುಂಬದಲ್ಲಿ ಕೊಡುವಂಥ ಅನಿವಾರ್ಯತೆ ಬಂತು. ಕೊಟ್ಟರು. ಯಾಕಂತ ಹೇಳಿದರೆ ನಾವು 5 ವರ್ಷಕ್ಕೆ ಚುನಾವಣೆ ಮಾಡಿದ್ವಿ, ಅವರು 3 ವರ್ಷ ಆಗಿದೆ, ಇನ್ನೂ 2 ವರ್ಷ ಅವ್ರ ಕುಟುಂಬ ಆ ಮನೆಯದೇ ಜವಾಬ್ದಾರಿ ಇದೆ. ಅದಕ್ಕಾಗಿ ಡಿಸಿಷನ್ ತೊಗೊಂಡ್ರು. ಡಿಸಿಷನ್ ತೊಗೊಳ್ಳುವಾಗ ಒಬ್ಬರೇ ತೊಗೊಳ್ಳಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸುರ್ಜೇವಾಲಾ ಸಾಹೇಬರು ನಮ್ಮ ರಾಜ್ಯದ ಜಮೀರ್ ಅಹಮದ್ ಸಾಹೇಬರಿಗೆ, ನಸೀರ್ ಅಹಮದ್ ಸಾಹೇಬರಿಗೆ, ರಹೀಮ್ ಖಾನ್ ಸಾಹೇಬರಿಗೆ, ರಿಜ್ವಾನ್ ಅರ್ಷದ್ ಅವರಿಗೆ, MLC ಜಬ್ಬಾರ್ ಅವರಿಗೆ, ನಮಗೆ ಸಲೀಂ ಅಹಮದ್ ಅವರಿಗೆ, ತನ್ವೀರ್ ಸೇಠ್ ಅವರಿಗೆ, ಹ್ಯಾರಿಸ್ ಅವರಿಗೆ, ಎಲ್ಲ ಅಲ್ಪಸಂಖ್ಯಾತ ನಾಸೀರ್ ಹುಸೇನ್ ಅವರಿಗೆ, ಎಲ್ಲ ಅಲ್ಪಸಂಖ್ಯಾತ ಮುಖಂಡರನ್ನು ಕರೆದು ನಮ್ಮನ್ನು ಮನವೊಲಿಸಿ ಕನ್ವಿನ್ಸ್ ಮಾಡಿ ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ.